ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಫಸ್ಟೇ ಹೇಳಿಬಿಡ್ತೀನಿ, ಐ ಆಮ್ ಸಾರಿ ಇನ್ಆ್ಯಕ್ಟಿವ್ ಆಗಿರೋದಕ್ಕೆ. ಬಿಕಾಸ್ ವರ್ಕ್ ಅದರಿಂದ ನನಗೆ ಸಿಗೋದು ಒಂದೇ ಸಂಡೇ. ಸೊ ಅದರಲ್ಲೂ ಆಫ್ ಡೇ ನಾನು ನಿದ್ದೆ ಮಾಡೋದ್ರಲ್ಲೇ ಹೋಗಿರುತ್ತೆ. ಇಲ್ಲಾಂದರೆ ಆ್ಯಂಡ್ ಇನ್ನೊಂದು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರಿಗೆ ಒಂದಿಷ್ಟು ವಿಷಯಗಳು ಗೊತ್ತಿರುತ್ತೆ. ನಾನು ರೀಸೆಂಟಾಗಿ ಕೊಲಾಬ್ರೇಷನ್ ಮಾಡೋದೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆ ವರ್ಕಲ್ಲೂ ನಾನು ಕಂಪ್ಲೀಟಾಗಿ ಬ್ಯುಸಿ ಇರೋದ್ರಿಂದ ಐ ಆಮ್ ನಾಟ್ ಏಬಲ್ ಟು ಡೂ ವ್ಲಾಗ್ಸ್. ಬಟ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ತಿರ್ಗಾ ವ್ಲಾಗ್ಸ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಆ್ಯಂಡ್ ಕಮ್ ಬ್ಯಾಕ್ ಮಾಡ್ತೀನಿ ಬೇಗ. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಏನಂದರೆ, ನಾನು ನೈಕಾದಲ್ಲಿ ಒಂದಿಷ್ಟು ಸ್ಕಿನ್ ಕೇರ್, ಬಾಡಿ ಕೇರ್ ಎಲ್ಲ ಪ್ರಾಡಕ್ಟ್ಸ್ ತರಿಸ್ಕೊಂಡಿದ್ದೀನಿ. ಸೊ ಆ ಪ್ರಾಡಕ್ಟ್ಸ್ದೆಲ್ಲ ನಾನು ಅನ್ಬಾಕ್ಸ್ ಮಾಡಿದ್ದೀನಿ ಆಲ್ರೆಡಿ. ಸೊ ಪ್ರಾಡಕ್ಟ್ಸ್ ಎಲ್ಲ ಏನೇನು ತೊಗೊಂಡಿದ್ದೀನಿ ಅಂತ ಅದರದ್ದೊಂದು ಪುಟ್ಟ ವ್ಲಾಗ್ ಮಾಡೋಣ ಅಂಥೇಳಿ ಒಂದೊಂದಾಗಿ. ಆ್ಯಂಡ್ ಐ ಆಮ್ ಸಾರಿ, ನಾನು ಹಿಂಗೆ ತಿರ್ಕೊಂಡು ಏನಾದ್ರು ಪ್ರಾಡಕ್ಟ್ಸ್ ತೊಗೊಳ್ತಾ ಇದ್ದೆ ಅಂದರೆ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಎಲ್ಲ ಪ್ರಾಡಕ್ಟ್ಸು. ನನಗೆ ಇಲ್ಲಿ ಎಕ್ಸ್ಟ್ರಾ ಪ್ಲೇಸ್ ಏನೂ ಇಲ್ಲ ಇಟ್ಕೊಂಡು ಮಾಡೋಕ್ಕೆ. ಸೊ ಅದರಿಂದ ನಾನು ಎಲ್ಲದನ್ನು ನಾನು ಬೆಡ್ಡಲ್ಲಿ ಹಾಕ್ಕೊಂಡಿದ್ದೀನಿ ಪ್ರಾಡಕ್ಟ್ಸ್ದೆಲ್ಲ. ಸೊ ಹೀಗೆ ತಿಕ್ಕೊಂಡು ಪ್ರಾಡಕ್ಟ್ಸ್ ತೊಗೊತೀನಿ. ಓಕೆ, ಐ ಆಮ್ ಸಾರಿ, ಇದು ಚೆನ್ನಾಗಿತ್ತು. ಓಕೆ ನಾನು ಫಸ್ಟ್ ಬಂದುಬಿಟ್ಟು ಬಾಡಿ ಕೇರ್ದು ತೋರಿಸ್ತೀನಿ. ನಾನು ಕೆಫಿನ್ ಅವ್ರದ್ದು ಒಂದಿಷ್ಟು ಬಾಡಿ ಪ್ರಾಡಕ್ಟ್ಸ್ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ಈ ಸಲ ನಾನು ತೊಗೊಂಡಿರೋದೆಲ್ಲ ಬ್ಲೂಬೆರಿ ಫ್ಲೇವರ್ದೇ. ಬಾಡಿ ವಾಶ್, ಬಾಡಿ ಲೋಷನ್, ಬಾಡಿ ಸ್ಕ್ರಬ್, ಬಾಡಿ ಮಿಸ್ಟ್ ಎಲ್ಲ. ಸೊ ಒಂದೊಂದಾಗಿ. ಸೊ ಫಸ್ಟ್ ಬಂದುಬಿಟ್ಟು ಕೆಫಿನ್ ಅವ್ರದ್ದು ಬಾಡಿ ವಾಶ್ ಬ್ಲೂಬೆರಿ ಬ್ಲಾಸ್ಟ್ ಡೀಪ್ಲಿ ಕ್ಲೆನ್ಸರ್ ವಿತ್ ಬ್ಲೂಬೆರಿ ಎಕ್ಸ್ಟ್ರಾಕ್ಟ್ಸ್. ಸಾರಿ, ಓಕೆ, ಇದು ಫಸ್ಟ್ ಬಂದುಬಿಟ್ಟು ಬಾಡಿ ವಾಶ್ ತೋರಿಸ್ತಾ ಇರೋದು ಕೆಫಿನ್ ಅವ್ರದ್ದು. ಸೊ ಸ್ಮೆಲ್ ನಿಜವಾಗ್ಲೂ ಚೆನ್ನಾಗಿದೆ. ಈ ಸಲ ಬ್ಲೂಬೆರಿ ಫ್ಲೇವರ್ದು ಟ್ರೈ ಮಾಡೋಣ ಅಂತ ನಂಗೆ ತುಂಬ ಇಷ್ಟ ಆಯಿತು. ನಾನು ಮುಂಚೆ ಎಲ್ಲ ಕೆಫಿನ್ ಅವ್ರದ್ದು ಪ್ರಾಡಕ್ಟ್ಸು ಫೇಸ್ ವಾಶ್ ಅಷ್ಟೇ ನಾನು ಯೂಸ್ ಮಾಡಿದ್ದು. ಅದು ಬಿಟ್ಟರೆ ಯಾವ ಪ್ರಾಡಕ್ಟ್ಸು ನಾನು ಅವ್ರದ್ದು ಯೂಸ್ ಮಾಡಿರಲಿಲ್ಲ. ಸೊ ಈ ಸಲ ಬಾಡಿ ಕೇರ್ದು ನಾನು ಇವ್ರದ್ದೇ ಎಲ್ಲ ಪ್ರಾಡಕ್ಟ್ಸ್ ತೊಗೊಂಡು ಯೂಸ್ ಮಾಡೋಣ ಅಂತೇಳಿ ಡಿಸೈಡ್ ಮಾಡಿಕೊಂಡು ಇದನ್ನು ತೊಗೊಂಡೆ. ಆ್ಯಂಡ್ ಇದರಲ್ಲಿ ಬಾಡಿ ಸ್ಕ್ರಬ್ಬು ಮತ್ತು ಬಾಡಿ ವಾಶ್ ಇದೆರಡು ಕೊಂಬೋ ಆಫರಲ್ಲಿತ್ತು. ಸೊ ಆ ಥರದ್ರಲ್ಲಿ ನಾನು ತೊಗೊಂಡಿರೋದು. ದಿಸ್ ದ ಬಾಡಿ ವಾಶ್. ಆ್ಯಂಡ್ ನಾನು ತೋರಿಸ್ತಾ ಇರೋ ಪ್ರಾಡಕ್ಟ್ಸ್ ಯಾವುದು ನಾನು ಯೂಸ್ ಮಾಡಿಲ್ಲ, ಎಲ್ಲ ಅನ್ಬಾಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅಷ್ಟೇ, ಯಾವುದೂ ಯೂಸ್ ಮಾಡಿಲ್ಲ. ಸೊ ಅದು ಯೂಸ್ ಮಾಡಿಬಿಟ್ಟು ಅದರದ್ದೇ ಸಪ್ರೇಟ್ ವಿಡಿಯೋ ತಿರ್ಗಾ ನಾನು ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಕೆಫಿನ್ ಅವ್ರದ್ದು ಬ್ಲೂಬೆರಿ ಬ್ರೀಸ್ ಬಾಡಿ ಸ್ಕ್ರಬ್. ಸೊ ಇದರಲ್ಲಿ ಕಾಫಿ, ಬ್ಲೂಬೆರಿ, ಆಪ್ರಿಕಾಟ್ ಆ್ಯಂಡ್ ಶಿಯಾ ಬಟರ್ ಇದೆ. ಇದು ಸ್ಮೆಲ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಬಟ್ ಓಪನ್ ಮಾಡಲ್ಲ, ಬಿಕಾಸ್ ಅದ್ರ ಮೇಲ್ಗಡೆ ಒಂದು ಕ್ಯಾಪ್ ಕೊಟ್ಟಿರ್ತಾರೆ, ಅದು ರಿಮೂವ್ ಮಾಡಿಬಿಟ್ಟಿದ್ದೀನಿ, ಚೆಲ್ಲೋಗುತ್ತೆ, ಅದಕ್ಕೆ ನಾನು ಓಪನ್ ಮಾಡಲ್ಲ. ಟೆಕ್ಸ್ಚರ್ ತುಂಬ ಸಾಫ್ಟಾಗಿದೆ. ಆ್ಯಂಡ್ ಐ ನೋ ಸ್ಕ್ರಬ್ ಯಾವುದು ಸಾಫ್ಟಾಗಿರಲ್ಲ ಅಂತೇಳಿ, ಐ ಮೀನ್ ಥಿನ್ ಆಗಿದೆ ಆ ಥರ ಹೇಳ್ತಾ ಇರೋದು. ಆ್ಯಂಡ್ ಇದು ಟ್ಯಾನ್ ರಿಮೂವ್ ಮಾಡುತ್ತೆ, ಬಾಡಿ ತುಂಬ ಮಾಯ್ಶ್ಚರೈಸ್ಡ್ ಆಗಿರುತ್ತೆ. ಆ್ಯಂಡ್ ಅವರು ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿದ್ದಾರೆ ಇದನ್ನು ನಾವು ಎಲ್ಬೋ ಆ ಥರ ಪ್ಲೇಸಲ್ಲಿ ಸ್ವಲ್ಪ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಸ್ಕ್ರಬ್ ಮಾಡಬೇಕು ಅಂತೇಳಿ. ಸೊ ಅಲ್ಲಿ ಏನಾದ್ರು ಡೆಡ್ ಸ್ಕಿನ್ಸ್ ಏನೇ ಟ್ಯಾನ್ಸ್ ಎಲ್ಲ ಇದ್ರೂ ಎಲ್ಲ ರಿಮೂವ್ ಆಗುತ್ತಂತೆ. ಸೊ ಇದು ಕೆಫಿನ್ ಅವ್ರದ್ದು. ಇದಾದಮೇಲೆ ಕೆಫಿನ್ ಅವ್ರದ್ದೇ ಬ್ಲೂಬೆರಿ ಬಸ್ಟ್ ಬಾಡಿ ಸಿರಮ್ ಮಿಸ್ಟ್. ಇದು ಬಟ್ ಇದು ಬಾಡಿ ಮಿಸ್ಟೇ, ಬಟ್ ಸಿರಮ್ದು ಏನು ಟೆಕ್ಸ್ಚರ್ ಇರುತ್ತಲ್ಲ ಆ ಥರ ಇದೆ. ಸ್ಮೆಲ್ ಮಾತ್ರ ಸೂಪರಾಗಿದೆ. ನಾನು ಯಾವುದೇ ರೀತಿ ನನ್ನ ಬಾಡಿಗೆ ಅಪ್ಲೈ ಮಾಡಿ ನಾನು ತೋರಿಸಲ್ಲ, ಬಿಕಾಸ್ ನಾನು ಯೂಸ್ ಮಾಡಿದಾಗ್ಲೇ ಹೇಳ್ತೀನಿ, ಹಂಗೆ ಹೇಳಲ್ಲ. ಅಲ್ಲಿ ಶೋ ನೀವೇ ನೋಡಿ. ಸೊ ಈ ಥರ ಬಂದಿದೆ ಟೆಕ್ಸ್ಚರ್. ಸಿರಮ್ದು ನೀವು ಫೇಸ್ ಸಿರಮ್ ನೀವು ಯಾವ್ದಾದ್ರು ಯೂಸ್ ಮಾಡ್ತಾಯಿದ್ರೆ ಅದ್ರದ್ದು ಏನು ಟೆಕ್ಸ್ಚರ್ ಇರುತ್ತಲ್ಲ, ಸೊ ಅದೇ ಥರನೇ ಇದು ಬರೋದು ಟೆಕ್ಸ್ಚರ್. ಸ್ಮೆಲ್
ಸಕ್ಕತ್ತಾಗಿದೆ. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನನಗೆ ಫ್ರೂಟಿ ಫ್ಲೇವರ್ದೇ ಇಷ್ಟ. ಬಾಡಿ ಮಿಸ್ಟ್ ಆಗಿ ನಾನು ಅದಕ್ಕೆ ಪರ್ಫ್ಯೂಮ್ಸ್ ಯಾವುದೂ ಯೂಸ್ ಮಾಡಲ್ಲ, ಈ ಥರ ಬಾಡಿ ಮಿಸ್ಟ್ ಯೂಸ್ ಮಾಡ್ತೀನಿ. ನನಗೆ ಫ್ರೂಟಿ ಫ್ಲೇವರ್ದು ತುಂಬ ಇಷ್ಟ, ಸೊ ಅದರಿಂದ ನಾನು ಈ ಥರದ್ದು ತೊಗೊಂಡಿರೋದು. ಇದಾದಮೇಲೆ ಸೇಮ್ ಬ್ಲೂಬೆರಿದೆ ಬಾಡಿ ಲೋಷನ್, ಕೆಫಿನ್ ಅವ್ರದ್ದೇನೆ. ಬ್ಲೂಬೆರಿ ಸ್ಪ್ರಿಲ್ ಸಿರಮ್ ಬಾಡಿ ಲೋಷನ್ ವಿತ್ ಕೋಕೋ ಬಟರ್ ಆ್ಯಂಡ್ ಬ್ಲೂಬೆರಿ ಎಕ್ಸ್ಟ್ರಾಕ್ಟ್. ಇದು ಅಷ್ಟೇ, ಇಲ್ಲಿ ಅವರು ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿದ್ದಾರೆ ಇದು ಡೀಪ್ ಸ್ಕಿನ್ ಮಾಯ್ಶ್ಚರೈಸೇಷನ್ ಅಂತೇಳಿ. ಸೊ ಇದು ಅಷ್ಟೇ, ಸ್ಮೆಲ್ ತುಂಬ ಚೆನ್ನಾಗಿದೆ. ಟ್ರೈ ಮಾಡಿಲ್ಲ ಬಟ್ ಐ ನೋ. ಓಕೆ, ಅವರು ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಡೀಪ್ ಶೈನ್, ವಾಟ್ ಇಸ್ ಇಟ್? ಡೀಪ್ ಸ್ಕಿನ್ ಮಾಯ್ಶ್ಚರೈಸೇಷನ್ ಅಂತೇಳಿ. ಸೊ ದಿಸ್ ದ್ಯಾಟ್. ಆ್ಯಂಡ್ ಇನ್ನೊಂದು ಬಾಡಿ ಲೋಷನ್ ನಾನು ಆರ್ಡರ್ ಮಾಡಿದೆ. ಇದು ಬಂದುಬಿಟ್ಟು ಲೈಕ್ ಸನ್ಸ್ಕ್ರೀನ್ SPF 30 PA+ ಅಂತ ಇದೆ. ಇದು ಕೆಫಿನ್ ಅವ್ರದ್ದು ವೆನಿಲಾ ಡ್ರೀಮ್ ಸೆರಮ್ ಬಾಡಿ ಲೋಷನ್ ವಿತ್ ಕೋಕೋ ಬಟರ್ ಆ್ಯಂಡ್ ವೆನಿಲಾ ಅಂತ ಇದೆ. ಇದು ಎಲ್ಲ ಸ್ಕಿನ್ ಟೈಪ್ಸ್ಗೂ ಯೂಸ್ ಆಗುತ್ತೆ. ಟ್ರೈ ಮಾಡಿಲ್ಲ. ಸೊ ಇವಾಗ ಏನು ಪ್ರಾಡಕ್ಟ್ಸ್ ಎಲ್ಲ ತೋರಿಸಿದ್ನಲ್ವ ಇಷ್ಟೋ ತನಕ, ಅದೆಲ್ಲ ಕಂಪ್ಲೀಟ್ ಕೆಫಿನ್ ಅವ್ರದ್ದೇನೆ. ಸೊ ಇವಾಗ ಬಂದುಬಿಟ್ಟು ನನ್ನ ಸ್ಕಿನ್ದು ತೋರಿಸ್ತೀನಿ, ಪ್ರಾಡಕ್ಟ್ಸ್ ಎಲ್ಲ ಏನೇನು ತೊಗೊಂಡಿದ್ದೀನಿ ಅಂತ. ಓಕೆನಾ? ಇದು ಲಾರಿಯಲ್ ಪ್ಯಾರಿಸ್ ಅವ್ರದ್ದೇನೆ. ಇದು 3 ನನಗೆ ಕೊಂಬೋ ಆಫರಲ್ಲಿ ಸಿಕ್ಕಿದ್ದು. ಹೈಡ್ರೇಟಿಂಗ್ ಜೆಲ್ ಕ್ಲೆನ್ಸರ್ ಆ್ಯಂಡ್ ಮಾಯ್ಶ್ಚರೈಸರ್. ಇದು ತುಂಬ ತಿನ್ನಾಗಿದೆ. ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಇದು ಮತ್ತು ಸಿರಮ್ ಎರಡು ಯೂಸ್ ಮಾಡೋಕ್ಕೆ. ತುಂಬ ತಿನ್ ಟೆಕ್ಸ್ಚರ್ ಇದೆ ಆ್ಯಂಡ್ ಫೇಸಲ್ಲಿ ಯಾವುದೇ ರೀತಿ ಹೆವಿ ಅನಿಸಲ್ಲ. ಚೆನ್ನಾಗಿ ಮಾಯ್ಶ್ಚರೈಸ್ ಆಗ್ತಾ ಇದೆ ಐ ಫೀಲ್. ಬಟ್ ಜಸ್ಟ್ ಒಂದು 2 days ಆಗಿದೆ ಅಷ್ಟೇ. ನಾನು 2 days ಆಗಿದೆ ಅಷ್ಟೇ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ರಿವ್ಯೂ ಎಲ್ಲ ಲೇಟಾಗಿ ಹೇಳ್ತೀನಿ. ಆ್ಯಂಡ್ ಸಿರಮ್ ಇದಿಷ್ಟು ಕಾಂಬೋ ಆಫರಲ್ಲಿ ಸಿಕ್ಕಿದ್ದು. ಆ್ಯಂಡ್ ಪ್ರಾಡಕ್ಟ್ಸ್ದು ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಯಾರು ಬೇಕು ಅಂದರೆ ಇವಾಗ ಸ್ಕಿನ್ ತೊಗೋಬೋದು. ಆ್ಯಂಡ್ ಇನ್ನೊಂದು, ನನಗೆ ಫೇಶಿಯಲ್ ಹೇರ್ಸ್ ತುಂಬ ಇದೆ. ಅದಕ್ಕೆ ಅಂತಲೇ ನಾನು ಯಾವುದೇ ರೀತಿ ವ್ಯಾಕ್ಸ್ ಆಗಿ ಥ್ರೆಡ್ಡಿಂಗ್ ಏನೂ ಮಾಡಿಸಲ್ಲ. ನನಗೆ ಮಾಡಿಸ್ಕೊಂಡು ಆಲ್ರೆಡಿ ನನಗೆ ಅದು ಸ್ಕಿನ್ ಏನೋ ಒಂಥರ ಪೇನ್ ಇರುತ್ತೆ ಒಂದು. ಆಮೇಲೆ ನನಗೆ ಆ ಟೈಮಲ್ಲಿ ತುಂಬ ಸಾಫ್ಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ನೋ, ಐ ಡೋಂಟ್ ವಾಂಟ್ ಟು ಗೋ ಫಾರ್ ವ್ಯಾಕ್ಸ್ ಥ್ರೆಡ್ಡಿಂಗ್ ಟು ಮೈ ಫೇಸ್. ನಂಗೆ ಫೇಶಿಯಲ್ ಹೇರ್ಸ್ ತುಂಬ ಇರೋದ್ರಿಂದ ನಾನೇ ಮನೇಲೇ ರೇಸರೇ ಯೂಸ್ ಮಾಡಿ ಮಾಡ್ಕೊತೀನಿ. ಸೊ ನಾನು ಯೂಸ್ ಮಾಡೋದು ಕಾರ್ಮೆಸಿ ಅವ್ರದ್ದೇ. ಇದರಲ್ಲಿ 3 ಸೆಟ್ ಆಫ್ ಬ್ಲೇಡ್ಸ್ ಇರುತ್ತೆ. I'll show you. ಸಿ ತುಂಬ ಚೆನ್ನಾಗಿದೆ ಆ್ಯಂಡ್ ಪ್ರೊಟೆಕ್ಟರ್ ಇದೆ. ಇದರಲ್ಲಿ 3 ಸೆಟ್ ಇದೆ ಇದೇ ಥರದ್ದು. ನಾನು ಫಸ್ಟಿಂದನೂ ನನ್ನ ಫೇಶಿಯಲ್ ಹೇರ್ಸಿಗೆ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಕಾರ್ಮೆಸಿ ಅವ್ರದ್ದೇ ಫೇಶಿಯಲ್ ರೇಸರ್. ಬಟ್ ಒನ್ ಟೈಮ್ ನಾನು ಬಾಡಿ ವೈಸ್ ಅವ್ರದ್ದು ಟ್ರೈ ಮಾಡಿದೆ. ಅದು ಚೆನ್ನಾಗಿದೆ, ಇಲ್ಲ ಅಂತ ಅಲ್ಲ. ಬಟ್ ಐ ಆಮ್ ವೆರಿ ಕಂಫರ್ಟಬಲ್ ವಿತ್ ದಿಸ್. ಸೊ ಆ್ಯಂಡ್ ಇದಾದಮೇಲೆ ಇದು ಲೋಟಸ್ ಬೊಟಾನಿಕಲ್ಸ್ ಅವ್ರದ್ದು 100% ಪ್ಯೂರ್ ಅಲೋವೆರಾ ಜೆಲ್ ತರಿಸ್ಕೊಂಡಿದ್ದೀನಿ ನಾನು. ಇದರದ್ದು ರಿವ್ಯೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಇದು ಫಾರ್ ಆಲ್ ಸ್ಕಿನ್ ಆ್ಯಂಡ್ ಹೇರ್ ಟೈಪ್ಸ್. ಇದು ಹೇರ್ಸ್ಗೂ ಯೂಸ್ ಮಾಡ್ಬೋದು, ಎಲ್ಲ ಥರ ಸ್ಕಿನ್ಗೂ ಯೂಸ್ ಮಾಡ್ಬೋದು. ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿಲ್ಲ ಅವ್ರು ಯಾವುದೇ ರೀತಿ ನೀವು ಬರೀ ಡ್ರೈ ಸ್ಕಿನ್ ಅವರೇ ಅಷ್ಟೇ ಯೂಸ್ ಮಾಡಬೇಕು ಅಥವಾ ಆಯ್ಲಿ ಆ ಥರ ಇರೋರಂತ ಏನೂ ಅವ್ರು ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿಲ್ಲ. ಎಲ್ಲ ಥರ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು ಇದನ್ನು. ಆ್ಯಂಡ್ ನಾನು ಮುಂಚೆಯಿಂದನೂ ನಾನು ಏನೇ ಫೇಶಿಯಲ್ ಹೇರ್ ರಿಮೂವ್ ಮಾಡಬೇಕಾದ್ರೂ ನಾನು ಯೂಸ್ ಮಾಡೋದೇ ಆಲೋವೆರಾ ಜೆಲ್. ಮಾಯ್ಶ್ಚರೈಸರ್ ಯೂಸ್ ಮಾಡ್ಬೋದು, ಬಟ್ ಐ ಪ್ರಿಫರ್ ಆಲೋವೆರಾ ಜೆಲ್ ಓನ್ಲಿ. ಆ್ಯಂಡ್ ನನ್ನ ಹತ್ರ ಹಿಮಾಲಯದು ಇದೆ ಆಲೋವೆರಾ ಜೆಲ್, ಅದು ಬಾಕ್ಸ್ ಆಲ್ಮೋಸ್ಟ್ ಖಾಲಿಯಾಗಿ ಬಂದಿದೆ. ಸೊ ಅದರಿಂದ ಇನ್ನೊಂದು ತರಿಸ್ಕೊಂಡಿದ್ದೀನಿ. ಇದಾದಮೇಲೆ ಲಿಪ್ ಬಾಮ್ ಮತ್ತು ಲಿಪ್ಸ್ಟಿಕ್ ಆರ್ಡರ್ ಮಾಡಿದೆ.
ಲಿಪ್ ಬಾಮ್ ಬಂದ್ಬಿಟ್ಟು ಪ್ಲಮ್ ಕ್ಯಾಂಡಿ ಮೆಲ್ಸ್ ವಿಗನ್ ಲಿಪ್ ಬಾಮ್ ರೆಡ್ ವೆಲ್ವೆಟಿಂದು. ಯೂಸ್ ಮಾಡಿಲ್ಲ. ಸಿ ಸ್ಮೆಲ್ಸ್ ನಾನು ಮಾತಾಡಲ್ಲ ಹಂಗಿದೆ. ಆ್ಯಂಡ್ ಇದಾದಮೇಲೆ ಲಿಪ್ಸ್ಟಿಕ್. ಇದು ಬಂದ್ಬಿಟ್ಟು ಮಾರ್ಸ್ ಅವ್ರದ್ದು ಲಿಪ್ಸ್ಟಿಕ್. ಶೇಡ್ ನಂಬರ್ ಬಂದ್ಬಿಟ್ಟು 16 ಆ್ಯಂಡ್ ಬೆರಿಲಿಷಿಯಸ್ ಬ್ಯಾಲೆಟ್ ಅಂತ ಇದೆ ಶೇಡ್ ನೇಮ್. ಸೊ ದಿಸ್ ದ ಕಲರ್. ಆ್ಯಂಡ್ ನಾನು ಅಪ್ಲೈ ಮಾಡಿರೋದು ಸೇಮ್ ಲಿಪ್ಸ್ಟಿಕ್, ಬಟ್ ಅದ್ರ ಜೊತೆಯಲ್ಲಿ ನಾನು ಬ್ರೌನ್ ಶೇಡ್ ಲಿಪ್ಸ್ಟಿಕ್ ಕೂಡ ನಾನು ಅದನ್ನು ನನ್ನ ಹತ್ರ ಬೇರೆ ಎಕ್ಸ್ಟ್ರಾ ಶೇಡ್ಸ್ ಇತ್ತಲ್ಲ, ಸೊ ಅದನ್ನು ಅಪ್ಲೈ ಮಾಡಿಬಿಟ್ಟು ಕಂಬೈನ್ ಮಾಡಿ ಹಾಕಿರೋದು. ಬಟ್ ಐ ಶೋ ದ ಟೆಕ್ಸ್ಚರ್ ಆಫ್ ದಿಸ್. ನೀವು ಒಂದು ಸ್ಲೈಡ್ ಯೂಸ್ ಮಾಡಿದ್ರೇ ಸಾಕು. ಲುಕ್ ಎಟ್ ದಿಸ್. ಇದು ಟೆಕ್ಸ್ಚರು ನಂಗೆ ತುಂಬ ಇಷ್ಟ ಆಯಿತು. ನಾನು ಒಂದು ಸ್ಲೈಡ್ ಅಷ್ಟೇ ಯೂಸ್ ಮಾಡಿದ್ದು, ಬಟ್ ಟಕ್ ಅಂತ ನೀಟಾಗಿ ಚೆನ್ನಾಗಿ ಫಿಲಪ್ ಆಯಿತು ನನ್ನ ಲಿಪ್ಸ್ಗೆಲ್ಲ. ಸೊ ಇದಾದಮೇಲೆ ಫೇಸ್ ವಾಶ್ ಮತ್ತು ಇನ್ನೊಂದು ಸನ್ಸ್ಕ್ರೀನ್ ತೊಗೊಂಡಿದ್ದೀನಿ. ಇದು ಯಾವುದೇ ರೀತಿ ಕಾಂಬೋ ಇಲ್ಲ, ಬಟ್ ಎರಡು ಬೇರೆ ಬೇರೆ ಬ್ರ್ಯಾಂಡು. ಇದು ಅರ್ತ್ ರಿದಮ್ ಅವ್ರದ್ದು ಜೆಂಟಲ್ ಕ್ರೀಮ್ ಫೇಸ್ ವಾಶ್. ಇದು ರಿವ್ಯೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಂದು ಡ್ರೈ ಸ್ಕಿನ್ ಇರೋದ್ರಿಂದ ಐ ಜಸ್ಟ್ ವಾಂಟೆಡ್ ಟು ಗಿವ್ ಅ ಟ್ರೈ. ಸೊ ಅದರಿಂದ ನಾನು ತೊಗೊಂಡೆ. ದಿಸ್ ದ ಬಾಟಲ್ 150 ml ಇದೆ. ಟ್ರೈ ಮಾಡಿಬಿಟ್ಟು ಇದ್ರದ್ದು ರಿವ್ಯೂ ಕೊಡ್ತೀನಿ ನಾನು, ಬಟ್ ಇವಾಗಲೇ ನಾನು ರಿವ್ಯೂ ಹೇಳಲ್ಲ. ಹೌದು, ನಾನು ಲಾರಿಯಲ್ ಪ್ಯಾರಿಸ್ ಅವ್ರದ್ದು ನಾನು ಫೇಸ್ ವಾಶ್ ಕ್ಲೆನ್ಸರ್ ತೊಗೊಂಡಿದ್ದೀನಿ, ಬಟ್ ಅದು ಚಿಕ್ಕದಿದೆ. ದಿಸ್ ಇಸ್ ಫಾರ್ ಲಾಂಗ್ ಟರ್ಮ್ ಯೂಸ್. ಇದಾದಮೇಲೆ ಡಾಟ್ ಆ್ಯಂಡ್ ಕಿ ಅವ್ರದ್ದು ಟಿಂಟೆಡ್ ಸನ್ಸ್ಕ್ರೀನ್ ತೊಗೊಂಡಿದ್ದೀನಿ. SPF 50+ PA+++ ಅಂತ ಇದೆ. ಆ್ಯಂಡ್ ಐ ಶೋ ದ ಬಾಟಲ್, ಇಟ್ಸ್ ಕ್ಯೂಟ್. ಅಷ್ಟೇ, ದಟ್ಸ್ ಇಟ್, ಏನೂ ಅಲ್ಲ. ಬಟ್ ಟ್ರೈ ಮಾಡಬೇಕು ಅನಿಸ್ತು, ಸೊ ಅದರಿಂದ ತೊಗೊಂಡಿದ್ದೀನಿ. ಆ್ಯಂಡ್ ವೆಟ್ ವೈಪ್ಸ್ ಜಾನ್ಸನ್ಸ್ ಬೇಬಿ ಅವ್ರದ್ದು ಎರಡು ತೊಗೊಂಡಿದ್ದೀನಿ. ಆ್ಯಂಡ್ ನನಗೆ 3 ಫ್ರೀ ಪ್ರಾಡಕ್ಟ್ ಬಂದಿದೆ. 2 ಫೇಸ್ ಕ್ರೀಮ್ ಬಂದಿದೆ, ಒಂದು ಬಾಡಿ ಸ್ಕ್ರಬ್ ಬಂದಿದೆ. ಬಾಡಿ ಸ್ಕ್ರಬ್ಬು ಕೆಫಿನ್ ಅವ್ರದ್ದೇ, ನಾನು ಆಲ್ರೆಡಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅದು. ಸೊ ಅದು ವಾಶ್ರೂಮಲ್ಲಿ ಇಟ್ಟಿದ್ದೀನಿ. ಇನ್ನೊಂದು ಪ್ಲಮ್ ಅವ್ರದ್ದು ಓಟ್ ಆ್ಯಂಡ್ ಸೆರಮೈಡ್ ಬ್ಯಾರಿಯರ್ ಲವ್ ಫೇಸ್ ಕ್ರೀಮ್ ಅಂತೇಳಿ. ಸೂಪರ್ ಸ್ಕಿನ್ ಬೇರಿಯರ್ ನರಿಷಸ್ ಡ್ರೈ ಸ್ಕಿನ್. ಇದು ಡ್ರೈ ಸ್ಕಿನ್, ಡ್ರೈ ಸ್ಕಿನ್ ಯಾರ್ದಿರುತ್ತಲ್ಲ ಅವ್ರದ್ದು ತುಂಬ ಚೆನ್ನಾಗಿ ಮಾಯ್ಶ್ಚರೈಸ್ಡ್ ಮಾಡಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೊಂದು. ಇನ್ನೊಂದು ಸಿರಾಪ್ ಅವ್ರದ್ದು ಮಾಯ್ಶ್ಚರೈಸರ್. ಇದು ಡ್ರೈ ಮತ್ತು ಸೂಪರ್ ಡ್ರೈ, ಜಾಸ್ತಿ ಡ್ರೈ ಫೇಸ್ ಯಾರ್ದಿರುತ್ತಲ್ಲ, ಸ್ಕಿನ್ ಯಾರ್ದಿರುತ್ತಲ್ಲ ಅವ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಇದು ನನಗಂದ್ರೂ ಪಕ್ಕ ಸೂಟ್ ಆಗುತ್ತೆ, ಬಿಕಾಸ್ ನಂದು ಸಿಕ್ಕಾಪಟ್ಟೆ ಡ್ರೈ ಸ್ಕಿನ್. ಓಕೆ, ಇದಾದಮೇಲೆ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಪ್ಲಮ್ ಅವ್ರದ್ದು ಡಿಯೋಡ್ರೆಂಟ್, ಬಾಡಿ ರೋಲ್ ಆನ್. ಸೊ ವೆನಿಲಾ ವೈಬ್ಸ್ದು. ನಾನು ಇತ್ತೀಚೆಗೆ ರೋಲ್ ಆನ್ ಅಥವಾ ಡಿಯೋಡ್ರೆಂಟ್ ವಾಟ್ ಎವರ್ ಇಟ್ ಈಸ್, ಅದು ಏನಾದರೂ ಯೂಸ್ ಮಾಡೋ ಆಗಿದ್ರೆ ಪ್ಲಮ್ ಅವ್ರದ್ದೇ ನಾನು ತೊಗೊತಾ ಇರೋದು. ಬಿಕಾಸ್ ಸ್ಮೆಲ್ ತುಂಬ ಚೆನ್ನಾಗಿದೆ ಒಂದು, ಆ್ಯಂಡ್ ಆ್ಯಕ್ಚುಲಿ ಚೆನ್ನಾಗಿ ವರ್ಕ್ ಆಗ್ತಿದೆ. ಸೊ ಅದರಿಂದ ಇದು ಅಷ್ಟೇ ವೆನಿಲಾ ವೈಬ್ಸ್, ವೆನಿಲಾ ಫ್ಲೇವರ್ದು ನಾನು ತೊಗೊಂಡಿರೋದು. ತುಂಬ ಚೆನ್ನಾಗಿದೆ. ಸಿ ದಿಸ್ ಬಾಟಲ್ ಈಸ್ ಸೋ ಕ್ಯೂಟ್. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ಯಾವುದೇ ರೀತಿ ಏನೇ ವ್ಲಾಗ್ಸ್ ವೀಡಿಯೋಸ್ ಏನೇ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಆ ಥರದ್ದು ವ್ಲಾಗ್ಸ್ ಎಲ್ಲ ಮಾಡಿ
ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇನ್ಮೇಲಿಂದ ಜಾಸ್ತಿ ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಟು ಯು ಎವ್ರಿ ಒನ್. ಟೇಕ್ ಕೇರ್, ಬಾಯ್.